ಶಾಸಕ ಭರತ್ ರೆಡ್ಡಿ ಆಪ್ತನ ಗನ್ನಿಂದಲೇ ಕಾಂಗ್ರೆಸ್ ಕಾರ್ಯಕರ್ತನ ಬಲಿಯಾಯಿತ. ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿಯ ಇಬ್ಬರು ಗನ್ಮ್ಯಾನ್ಗಳನ್ನು ಈಗಾಗಲೇ ಬಂಧಿಸಲಾಗಿದೆ. ಬಳ್ಳಾರಿ ಘರ್ಷಣೆಗೆ ಸಂಬಂಧಪಟ್ಟಂತೆ 26 ಆರೋಪಿಗಳನ್ನು ಬಂಧಿಸಿದ್ದಾರೆ ಪೊಲೀಸರು. ರೆಡ್ಡಿ ವರ್ಸಸ್ ರೆಡ್ಡಿ ಕದನದಲ್ಲಿ ಪೊಲೀಸರ ವೈಫಲ್ಯವನ್ನ ಹುಡುಕಿದೆ ರಾಜ್ಯ ಸರ್ಕಾರ. ಪ್ರಭಾವಿ ರಾಜಕಾರಣಿಗಳ ಫೈಟ್ನಲ್ಲಿ ಬಳ್ಳಾರಿ ಎಸ್ಪಿ ಪವನ್ ಅನ್ನ ಅಮಾನತು ಮಾಡಲಾಗಿದೆ. ಅಧಿಕಾರ ಸ್ವೀಕಾರ ಮಾಡಿರುವ 7 ರಿಂದ 8 ಗಂಟೆಗಳಲ್ಲೇ ಸಸ್ಪೆಂಡ್ ಆದಂತ ಬಳ್ಳಾರಿ ಎಸ್ಪಿ 6 ಎಫ್ಐಆರ್ ದಾಖಲಾದರೂ ಕೂಡ ಅರೆಸ್ಟ್ ಆಗಿದ್ದು ಮಾತ್ರ ಕೇವಲ 23 ಮಂದಿ. 1000ಕ್ಕೂ ಹೆಚ್ಚು ಜನ ಘರ್ಷಣೆಯಲ್ಲಿ ಭಾಗಿಯಾಗಿದ್ರು. ಆದ್ರೆ ಅರೆಸ್ಟ್ ಆಗಿದ್ದು ಮಾತ್ರ 23 ಮಂದಿ. ಜನಾರ್ದನ ರೆಡ್ಡಿ, ಭರತ್ ರೆಡ್ಡಿ ಬೆಂಬಲಿಗರನ್ನ ಮುಟ್ಟೋದಕ್ಕೆ ಬಳ್ಳಾರಿ ಪೊಲೀಸರು ಹೆದರುತ್ತಾ ಇದ್ದಾರೆ. ಯಾಕಂದ್ರೆ 1000ಕ್ಕೂ ಅಧಿಕ ಸಂಖ್ಯೆಯಲ್ಲಿ ಜನ ಘರ್ಷಣೆಯಲ್ಲಿ ಭಾಗಿಯಾಗಿದ್ರು. ಆದ್ರೆ ಪೊಲೀಸರು ಇಲ್ಲಿವರೆಗೆ ಬಂಧಿಸಿರೋದು 23 ಜನರನ್ನ ಮಾತ್ರ. ರಾಜ್ಯ ಸರ್ಕಾರ ಕೂಡ ವೈಫಲ್ಯವನ್ನ ಹುಡುಕ್ತಾ ಇದೆ. ಈಗ ಅಧಿಕಾರ ಸ್ವೀಕರಿಸಿದ 7 ರಿಂದ 8 ಗಂಟೆಗಳಲ್ಲೇ ಬಳ್ಳಾರಿ ಎಸ್ಪಿ ಪವನ್ ಕೂಡ ಸಸ್ಪೆಂಡ್ ಆಗಿದ್ದಾರೆ. ಬಳ್ಳಾರಿಯಲ್ಲಿ ನಡೆದಿದ್ದಂತ ಬ್ಯಾನರ್ ಗಲಾಟೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆ ಆಗಿದೆ. ಜನಾರ್ದನ್ ರೆಡ್ಡಿ ಕಡೆಯವರು ನಮ್ ಕಡೆಯಿಂದ ಗುಂಡಾರಿಲ್ಲ ಅಂತ ಹೇಳ್ತಾ ಇದ್ರು. ಮತ್ತೊಂದ್ ಕಡೆ ಭರತ್ ರೆಡ್ಡಿ ಕಡೆಯವರು ಕೂಡ ನಮ್ ಕಡೆಯಿಂದ ಗುಂಡಾರಿಲ್ಲ ಅಂತ ಹೇಳ್ತಾ ಇದ್ರು. ಇದೀಗ ಶಾಸಕ ಭರತ್ ರೆಡ್ಡಿ ಆಪ್ತನ ಗನ್ನಿಂದಲೇ ಕಾಂಗ್ರೆಸ್ ಕಾರ್ಯಕರ್ತನ ಬಲಿಯಾಯ್ತು ಅನ್ನುವಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ನಿನ್ನೆ ಪೋಸ್ಟ್ ಮಾರ್ಟಂ ಸಂದರ್ಭದಲ್ಲಿ ಸಿಕ್ಕಿದ್ದಂತಹ ಆ ಬುಲೆಟ್ ನಾರಾ ಭರತ್ ರೆಡ್ಡಿ ಬೆಂಬಲಿಗ ಸತೀಶ್ ರೆಡ್ಡಿಯ ಗನ್ಮ್ಯಾನ್ ನಿಂದ ಹಾರಿರೋದು ಅನ್ನೋದನ್ನ ಪೊಲೀಸರು ತಿಳಿಸಿದ್ರು. ಹಾಗಾದ್ರೆ ಶಾಸಕ ಭರತ್ ರೆಡ್ಡಿ ಆಪ್ತನ ಗನ್ನಿಂದಲೇ ಕಾಂಗ್ರೆಸ್ ಕಾರ್ಯಕರ್ತನ ಬಲಿಯಾಯ್ತ. ಮತ್ತೊಂದ್ ಕಡೆ ಪೊಲೀಸರು ಕೇವಲ 26 ಜನರನ್ನ ಮಾತ್ರ ಬಂಧಿಸಿದ್ದಾರೆ. ಗಲಾಟೆಯಲ್ಲಿ 1000ಕ್ಕೂ ಅಧಿಕ ಜನ ಭಾಗಿಯಾಗಿದ್ರು. ಆದ್ರೆ ಬಂಧನ ಆಗಿರೋದು ಮಾತ್ರ 26 ಜನ. ಶಾಸಕ ಭರತ್ ರೆಡ್ಡಿ ಆಪ್ತನ ಗನ್ನಿಂದಲೇ ಕಾಂಗ್ರೆಸ್ ಕಾರ್ಯಕರ್ತನ ಬಲಿಯಾಯ್ತ. ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿಯ ಇಬ್ಬರು ಗನ್ಮ್ಯಾನ್ಗಳ ಬಂಧನ ಆಗಿದೆ. ಬಳ್ಳಾರಿ ಘರ್ಷಣೆಗೆ ಸಂಬಂಧಪಟ್ಟಂತೆ 26 ಜನರನ್ನ ಪೊಲೀಸರು ಬಂಧಿಸಿದ್ದಾರೆ. ರೆಡ್ಡಿ ವರ್ಸಸ್ ರೆಡ್ಡಿ ಕದನದಲ್ಲಿ ಸಾಕಷ್ಟು ಬೆಳವಣಿಗೆ ಆಗಿದೆ. ಅಧಿಕಾರ ಸ್ವೀಕರಿಸಿದ 7 ರಿಂದ 8 ಗಂಟೆಗಳಲ್ಲೇ ಸಸ್ಪೆಂಡ್ ಆಗಿದ್ದಾರೆ ಬಳ್ಳಾರಿ ಎಸ್ಪಿ ಪವನ್ ಅನ್ನ ಅಮಾನತು ಮಾಡಲಾಗಿದೆ. 6 ಎಫ್ಐಆರ್ ದಾಖಲಾಗಿದೆ. ಆದ್ರೆ ಅರೆಸ್ಟ್ ಆಗಿದ್ದು ಮಾತ್ರ 23 ಮಂದಿ. ನಾನು ಈ ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸ್ತೀನಿ, ಎಷ್ಟು ಬಾರಿ ಶವ ಪರೀಕ್ಷೆಯನ್ನ ಮಾಡಿದ್ದೀರಿ? ಮೊದಲನೇ ಶವ ಪರೀಕ್ಷೆ ಮಾಡಿದಾಗ ಪೋಸ್ಟ್ ಮಾರ್ಟಮ್ ಏನು ವರದಿ ಬಂತು? ಪೋಸ್ಟ್ ಮಾರ್ಟಮ್ ಮುಗಿಸಿ ಎಲ್ಲ ದೇಹ ಹೊಲದು ಮತ್ತೆ 2ನೇ ಬಾರಿ ಇನ್ನೊಂದು ಪೋಸ್ಟ್ ಮಾರ್ಟಮ್ ಮಾಡಿದ್ರಲ್ಲ, ಆಗೇನು ವರದಿ ಕೊಟ್ಟರು? 2ನೇ ಬಾರಿ ನೀವು ಪೋಸ್ಟ್ ಮಾರ್ಟಮ್ ಮಾಡಿದಾಗ ಯಾರು 2ನೇ ಬಾರಿ ಪೋಸ್ಟ್ ಮಾರ್ಟಮ್ ಆಗಬೇಕು ಅಂತ ಒತ್ತಾಯ ಹಾಕಿದವರು 1 ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದ ಮೇಲೆ 2ನೇ ಬಾರಿ ಪೋಸ್ಟ್ ಮಾರ್ಟಮ್ ಮಾಡಲಿಕ್ಕೆ ಕಾರಣ ಏನು? ಯಾರು ಒತ್ತಡ ಹಾಕಿದ್ರು? ಈಗ ಪೋಸ್ಟ್ ಮಾರ್ಟಮ್ನಲ್ಲಿ ಬಂದಿರೋ ಮಾಹಿತಿ ಏನು? ಮೊದಲನೇ ಪೋಸ್ಟ್ ಮಾರ್ಟಮ್ನಲ್ಲಿ ಏನೂ ಇಲ್ಲ, ಏನೋ ಒಂಚೂರು ಸಣ್ಣ ಪುಟ್ಟ ತುಂಡಿತ್ತು ಅಂತ ಹೇಳ್ತಾರೆ. 2ನೇ ಪೋಸ್ಟ್ ಮಾರ್ಟಮ್ನ ಮಾಡಲೇಬೇಕು ಅಂತೇಳಿ ಒತ್ತಾಯ ಮಾಡಿಸಿದ್ರಲ್ಲ, 2ನೇ ಪೋಸ್ಟ್ ಮಾರ್ಟಮ್ ಮಾಡಿ ಅಂತ ಹೇಳಿ ಯಾರು ನಿಮ್ಗೆ ಒತ್ತಾಯ ಹಾಕಿದ್ರು? ಮೊದಲನೇ ಪೋಸ್ಟ್ ಮಾರ್ಟಮ್ನಲ್ಲಿ ಗುಂಡು ತೆಗಿಲಿಲ್ಲ, 2ನೇ ಪೋಸ್ಟ್ ಮಾರ್ಟಮ್ನಲ್ಲಿ ಒಂದು ಸಿಕ್ತು ಗುಂಡು. ಇದು ನಡೆದಿರೋ ಘಟನೆ. ನಾನು ಸರ್ಕಾರಕ್ಕೆ ಕೇಳ್ತೀನಿ, ಆ ವ್ಯಕ್ತಿಯ ಜನಾರ್ದನ್ ರೆಡ್ಡಿ ಮನೆ ಹತ್ರ ದಬ್ಬಾಳಿಕೆ ನಡೆಸಿ ಅವ್ರ ಮನೆ ಮುಂದೆ ಹೋಗಿ ಚೇರ್ ಹಾಕೊಂಡು ಕೂತ್ಕೊಳ್ತಕ್ಕಂಥದ್ದೇನಿದೆ, ಪೊಲೀಸ್ ಇಲಾಖೆಯನ್ನು ಸತ್ತೋಗಿದೆಯಾ ಈ ರಾಜ್ಯದಲ್ಲಿ? ಈ ಸರ್ಕಾರ ಸತ್ತೋಗಿದೆಯಾ? ಇಲ್ಲಿ 10-12 ಜನ ಇದ್ದಾಗ ಪೊಲೀಸ್ ಇಲಾಖೆ ಸತ್ತೋಗಿತ್ತ ಅಲ್ಲಿಂದ ಅವ್ರನ್ನ ಖಾಲಿ ಮಾಡಿಸ್ಲಿಕ್ಕೆ? ಇಲ್ಲ, ಅವನು ಯಾರೋ ಎಸ್ ಪಿನ ಸಸ್ಪೆಂಡ್ ಮಾಡೋರಲ್ಲ, ಬೆಳಿಗ್ಗೆ ಪಾಪ ಅವನು ಎಸ್ ಪಿ ಚಾರ್ಜ್ ತಗೋಬೇಕು, ಪಾಪ ಬರ್ತಾನೆ. ಇಲ್ಲಿ ಇವನ ಇನ್ಎಫಿಷಿಯನ್ಸಿ, ಇವನ್ ಫೇಲ್ಯೂರ್ ಅಂತ ಹೇಳಿ ಸಸ್ಪೆಂಡ್ ಮಾಡಿದಿರಲ್ಲ. ನಿಮ್ಮ ಐ ಜಿ ಅಲ್ಲೇ ಇದ್ರಲ್ಲ ಹೆಣ್ಮಗಳು ಸ್ಪಾಟಲ್ಲಿ, ನಿಮ್ಮ ಅಡಿಷನಲ್ ಎಸ್ ಪಿ ಇದ್ನಲ್ಲ, ನಿಮ್ಮ DYSP ಇದ್ನಲ್ಲ, ನೀವು ಅವನೊಬ್ಬನ ಸಸ್ಪೆಂಡ್ ಮಾಡಿ ಇನ್ಎಫಿಷಿಯನ್ಸಿ ಇಲ್ಲ, ಅಲ್ಲಿ ಜವಾಬ್ದಾರಿ ಇರಲಿಲ್ಲ ಹೆಣ್ಮಗಳಿಗೆ, ಐ ಜಿಗೆ, ಅಡಿಷನಲ್ ಎಸ್ ಪಿಗೆ ಜವಾಬ್ದಾರಿ ಇರಲಿಲ್ಲ. ಅವರೆಲ್ಲ ಆಗಲೇ ಇಂಥ ಕೆಲಸ ಮಾಡಿರೋರು, ಬಳ್ಳಾರಿ ಬ್ಯಾಕ್ಗ್ರೌಂಡ್ ಗೊತ್ತು ಅವ್ರಿಗೆ. ಅವ್ರನ್ನೆಲ್ಲ ಯಾತಕ್ಕೆ ಟಚ್ ಮಾಡಲಿಲ್ಲ? ಈ ಒಬ್ಬನೊಬ್ಬನ ಸಸ್ಪೆಂಡ್ ಮಾಡಿದ್ರು.
ಬಾಡಿನ ಎರಡೆರಡು ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿಸುವಂಥದ್ದು. ನಮ್ಮ ಕಡೆಯಿಂದ ಏನಾದರೂ ತಪ್ಪಾಗಿರ್ಬೋದು ಅನ್ನೋದಕ್ಕೆ ಎರಡೆರಡು ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿಸಿ, ಆದರೆ ಆ ಗಂಭೀರತೆ ಡಿ ಕೆ ಶಿವಕುಮಾರಲ್ಲಿ ಕಳ್ಕೊಂಡಿದ್ದಾರೆ. ಶಾಂತಿಯನ್ನು ಕಾಪಾಡೋದಕ್ಕೆ ಅವನು ಹೋಗಿದ್ದಾನೆ ಅಂತೇಳಿ ನೀವು ಇಡೀ ಮೀಡಿಯಾದಲ್ಲಿ ಟಿವಿಗಳ ಮುಂದೆ ಎಲ್ಲ ಬರ್ತಾ ಇದ್ದನ್ನು ಹೇಳ್ತಾ ಇದ್ದೀರಂದರೆ ಈ ರಾಜ್ಯದ ಮುಖ್ಯಮಂತ್ರಿ ಆಗೋದಕ್ಕೆ ಯೋಗ್ಯತೆ ಇದೆನಾ ಅನ್ನೋದು ನಿಮ್ಮ ಮನಸ್ಸಾಕ್ಷಿಗೆ ನೀವೇ ಪ್ರಶ್ನೆ ಮಾಡ್ಕೋಬೇಕು. ಆ 100 ಮಂದಿನಲ್ಲಿ ನಾಳೆ ಇನ್ನೊಂದು 10 ಮಂದಿ ಸಾಯ್ಬೇಕಂತೇಳಿ ಡಿ ಕೆ ಶಿವಕುಮಾರ್ ಏನಾದರೂ ಯೋಚನೆ ಮಾಡ್ತಾ ಇದ್ರೆ ನನಗಂತೂ ಅರ್ಥ ಆಗ್ತಾ ಇಲ್ಲ. ನೀವು ಉಪಮುಖ್ಯಮಂತ್ರಿ ಆಗಿದ್ದೀರಿ, ನಾಳೆ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕಂತ ಬಯಸ್ತಾ ಇದ್ದೀರಿ. ಏನು ಮೆಸೇಜ್ ಕೊಡಬೇಕಂತ ನೀವು ಬಯಸಿದ್ದೀರಿ ಕರ್ನಾಟಕ ರಾಜ್ಯಕ್ಕೆ? ಡಿ ಕೆ ಶಿವಕುಮಾರ್ ಅಂತ ಒಬ್ಬ ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತ್ಕೊಂಡ್ಬಿಟ್ಟು ಈ ರೀತಿ ಬೇಜವಾಬ್ದಾರಿ ಅವ್ರು ಹೇಳಿಕೆ. ರಾಜಶೇಖರ್ ಅನ್ನೋಂಥ ಹುಡುಗ ಏನು ಪೋಸ್ಟ್ ಮಾರ್ಟಮ್ ಆಗುತ್ತೇನೋ, ಪೋಸ್ಟ್ ಮಾರ್ಟಮ್ ಒಂದೇ ಸಾರಿ ಮಾಡಲಿಲ್ಲ. ಪೋಸ್ಟ್ ಮಾರ್ಟಮ್ ಅನ್ನ 3-4 ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದಾರ. ಒಂದು ಬಾರಿ ಪೋಸ್ಟ್ ಮಾರ್ಟಮ್ ಮಾಡೋಂಥ ಟೈಮಲ್ಲಿ ಅವರು ಏನೋ ಒಂದು ಕಡೆ ಷಡ್ಯಂತ್ರವನ್ನು ಮಾಡಿ ಅದ್ರ ಹಂಗೆ ಮುಚ್ಚಾಕ್ಬೇಕನ್ನಂತ ಪ್ರಯತ್ನ ಕೂಡ ಮಾಡಿದಾರ. ನಾನು ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ಒಂದು ಪೋಸ್ಟ್ ಮಾರ್ಟಮದಲ್ಲಿ ಅವ್ರ ಆ ಗುಂಡು ಒಳಗಡೆ ಇಟ್ಟು ಜನಾರ್ದನ್ ರೆಡ್ಡಿ ಕೊಳ್ಳು ಕಟ್ಟಬೇಕನ್ನಂತ ಪ್ರಯತ್ನ ಮಾಡಿದಾರ. ಇವತ್ತು ಅಂಗರಕ್ಷಕರು ಅವ್ರು ಯಾರಿದಾರೋ, ಭರತ್ ರೆಡ್ಡಿ ಅವ್ರ ಜೊತೆಲಿದ್ದಂಥ ಅಂಗರಕ್ಷಕರೇ ಕೊಂದಿರೋದು. ಇವ್ರು ಯಾರು ಅಂಗರಕ್ಷಕರು ನೋಡ್ರಿ? ಇವತ್ತು ಒಂದು ಕೃತ್ಯ ನಡೆದರೆ ಇವತ್ತು ಯಾರು ಅಂಗರಕ್ಷಕರನ್ನು ನೋಡಿದಂಥ ಟೈಮಲ್ಲಿ ಭರತ್ ರೆಡ್ಡಿ ಅವರ ಅಂಗರಕ್ಷಕರಾಗಿರೋ ಅವರೇ ಗುಂಡಾರಿಸಿರೋ ಕಾರಣ ಅವರು ಇವತ್ತು ಕೃತ್ಯ ನಡಿ ಆ ಹುಡುಗ ಅಮಾಯಕ ತೀರ್ಕೊಂಡೋಗಿದ್ದಾನ. ಅದಕ್ಕೋಸ್ಕರವಾಗಿ ಮೇನ್ ಅಕ್ಯೂಸ್ಡ್ ಆಗಿ MLA ಅವರು ಮಾಡಬೇಕಾಗಿದೆ. ನನಗೆ ದಯವಿಟ್ಟು ಇದನ್ನ CBIಗೆ ಕೊಡ್ರಿ. ಇಲ್ಲಿ ಗನ್ಮ್ಯಾನ್ಗಳೇ ಮಾಡಿರುವಂಥದ್ದು, ಶೂಟ್ ಮಾಡಿರುವಂಥದ್ದು ನೋಡೋಣ. ಈಗ ಅದು ತನಿಖೆ ಆಗಲಿ, ತನಿಖೆಯಿಂದ ಹೊರಬಂದ ಮೇಲೆ ಗೊತ್ತಾಗ್ತದಲ್ಲ ಸತ್ಯ ಏನು ಅಂತ. 2 ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ, ಏನಕ್ಕೆ ಅಂತ ಪ್ರಶ್ನೆ ಎತ್ತಿದ್ದಾರೆ. ಗೊತ್ತಿಲ್ಲ ನನಗೆ, ಪೊಲೀಸ್ನವರು ಮಾಡ್ತಾ ಇದ್ದಾರೆ, ಅದನ್ನ ಗೊತ್ತಿಲ್ಲ. ಸಿಟ್ಟಿಂಗ್ ನ್ಯಾಯಾಧೀಶರಿಂದ ತನಿಖೆ ಆಗಬೇಕು ಅನ್ನೋದು ಬಿಜೆಪಿ ಒತ್ತಾಯ. ನೋಡಿ, ನಮ್ಮ ಪೊಲೀಸ್ನವರು ತನಿಖೆ ಮಾಡಿ ಅವರಿಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಇನ್ವೆಸ್ಟಿಗೇಷನ್ ಮಾಡಿ ಗೊತ್ತಾಗಲಿ, ಸತ್ಯ ಏನು ಅಂತ ಗೊತ್ತಾಗಲಿ, ಅದಾದ್ಮೇಲೆ ಮಾತಾಡ್ತೀನಿ. ಇನ್ನು ವರದಿ ಬರಲ್ಲ, ಅಟ್ಲೀಸ್ಟ್ ನೋಡೋಣ. ಯಾವ್ದಾರ ಪ್ರಥಮ ಪ್ರಾಥಮಿಕ ವರದಿ ಬಂದ ನಂತರ ನೋಡೋಣ. ಅದ್ರ ಬಗ್ಗೆ CM ಅವರಿದ್ದಾರೆ, DCM ಅವರು ಚರ್ಚೆ ಮಾಡಿ ನಿರ್ಧಾರ ಮಾಡ್ತಾರೆ, ಸರಿಯಾದ ನಿರ್ಧಾರ ಮಾಡ್ತಾರೆ. ಈಗಾಗಲೇ ಸರಿಯಾದ ದಿಕ್ಕಿನಲ್ಲಿ ಎನ್ಕ್ವೈರಿ ಆಗ್ತಾ ಇದೆ. ಯಾಕೆ ಅದ್ರ ಬಗ್ಗೆ ಆತಂಕ ಪಡುವಂತದ ಅವಶ್ಯಕತೆ ಇಲ್ಲ. ನಾವೊಂದು ಪಾದಯಾತ್ರೆಗೆ ರಿಪಬ್ಲಿಕ್ ಹೋಗಿ ಡೆಮೋಕ್ರಸಿ ಆಯ್ತು. ಮತ್ತೆ BJP ಅವ್ರಿಗೆ ಹೇಳ್ತೀನಿ, ಯುವಕರನ್ನ ದಯವಿಟ್ಟು ಕಾಂಗ್ರೆಸ್ ಪಕ್ಷದಲ್ಲಿರೋ ಯುವಕರನ್ನ ಕೆಣಕಬೇಡಿ. ಅದು ಪ್ರಿಯಕೃಷ್ಣ ಆಗ್ಬೋದು, ಭರತ್ ರೆಡ್ಡಿ ಆಗ್ಬೋದು, ಮತ್ತೊಬ್ರು ಆಗ್ಬೋದು. ನೋಡಿ ಸರ್, ಪೊಲೀಸ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಸತ್ಯಾಸತ್ಯತೆ ಫೋರೆನ್ಸಿಕ್ ರಿಪೋರ್ಟ್ ತಾನೇ ಹೇಳ್ಬೇಕು. ನಮ್ಮ ಪಕ್ಷದ ಕಾರ್ಯಕರ್ತ ತೀರ್ಕೊಂಡ್ರೆ MLAಗೆ ನೋವಾಗುತ್ತೆ, ನೋವಲ್ಲಿ ಮಾತಾಡಿದ್ದಾರೆ. MLAಗೆ ನೋವಾಗುತ್ತೆ, ನೋವಲ್ಲಿ ಮಾತಾಡಿದ್ದಾರೆ. ಶಾಸಕ ಪ್ರದೀಪ್ ಈಶ್ವರ್ ಅವರ ಸಮರ್ಥನೆ ಇದು ಭರತ್ ರೆಡ್ಡಿ ಅವರ ಹೇಳಿಕೆಗಳಿಗೆ. ರಕ್ತಾಭಿಷೇಕ ಮಾಡುವ ಹೇಳಿಕೆ ಬಂದಿತ್ತು ಭರತ್ ರೆಡ್ಡಿ ಅವರಿಂದ, ಭರತ್ ರೆಡ್ಡಿ ಅವರಿಂದ. ಕಾರ್ಯಕರ್ತರ ಕೊಲೆಯಾಗಿದೆ, ಸಿಟ್ಟಿನಲ್ಲಿ ಮಾತಾಡಿರ್ತಾರೆ. ಇದೇ ವಿಷಯದ ಬಗ್ಗೆ ಇವತ್ತು ಚರ್ಚೆ ಮಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.